ನಮಸ್ತೆ. 19/7/2026 ಭಾನುವಾರ. ಸೂರ್ಯೋದಯ 6 ಗಂಟೆ 2 ನಿಮಿಷಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:50. ಇವತ್ತಿನ ದಿನದಲ್ಲಿ ಷಷ್ಠಿ ತಿಥಿ ಇದೆ. ರಾತ್ರಿ ಅಂತಂದರೆ 12 ಗಂಟೆ ದಾಟಿದ ಮೇಲೆ 3 ಗಂಟೆ 29 ನಿಮಿಷದವರೆಗೆ ಇದೆ. ಆ ನಂತರ ಬರೋದು ಸಪ್ತಮಿ, ಅಂದರೆ ಷಷ್ಠಿ ತಿಥಿ 3:29ವರೆಗೂ, ಆ ನಂತರ ಸಪ್ತಮಿ ತಿಥಿ. ಇವತ್ತಿನ ನಕ್ಷತ್ರ ಉತ್ತರ ಫಾಲ್ಗುಣಿ, ಅಂದರೆ ಉತ್ತರ ನಕ್ಷತ್ರನೂ ಇದನ್ನೇ. ಈ ನಕ್ಷತ್ರ ಸಂಜೆ 6 ಗಂಟೆ 12 ನಿಮಿಷದವರೆಗೂ PM ವರೆಗೂ, ಆ ನಂತರ ಹಸ್ತ ನಕ್ಷತ್ರ ಬರುತ್ತದೆ. ಈ ಉತ್ತರ ಫಾಲ್ಗುಣಿ ಅನ್ನುವ ಉತ್ತರ ನಕ್ಷತ್ರ ಇರುವವರೆಗೂ ಅಮೃತವು ಮಿತ್ರವೂ ಉಂಟು, ಆದ್ದರಿಂದ ಶುಭವಾಗಿದೆ. ಆ ನಂತರ ಬರೋದು ಕೂಡ ಶುಭವಾಗಿಯೇ ಕಾಣುತ್ತದೆ. ಹಂಗಾಗಿ ಈ ದಿನ ನಕ್ಷತ್ರ ದೋಷವಿಲ್ಲ, ಅದೇ ಥರ ತಿಥಿ ದೋಷವೂ ಇಲ್ಲ. ಆದರೂ ಷಷ್ಠಿ ತಿಥಿಯಲ್ಲಿ ಅಂದರೆ ರಾತ್ರಿ 3:29ವರೆಗೂ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಮಾಡ್ಬೋದು, ಉತ್ತಮವಾಗಿರುತ್ತದೆ. ನಂತರ ನೋಡುವಂಥದ್ದು ಇವತ್ತಿನ ರಾಶಿ ಮತ್ತು ನಕ್ಷತ್ರ ಪಾದಗಳು. ಇವತ್ತು ಕನ್ಯಾ ರಾಶಿ ಇದೆ ದಿನ ಪೂರ್ತಿ. ಉತ್ತರ ನಕ್ಷತ್ರದ 3ನೇ ಪಾದ ಮಧ್ಯಾಹ್ನ 12 ಗಂಟೆ 4 ನಿಮಿಷದವರೆಗೂ. 1-2 ಪಾದಗಳು ನನ್ನೇನೆ ಕಳೆದೋಯ್ತು, ಅಂದರೆ ಹೊರಟೋಯ್ತು ಅಂತ. ನೆಕ್ಸ್ಟ್ ಬರೋದು ಅಂದರೆ 12 ಗಂಟೆ 4 ನಿಮಿಷದ ಮೇಲೆ 6 ಗಂಟೆ 12 ನಿಮಿಷದವರೆಗೂ ಈ ಉತ್ತರ ನಕ್ಷತ್ರದ 4ನೇ ಪಾದವಿದೆ. ಇಷ್ಟಕ್ಕೆ ಈ ನಕ್ಷತ್ರವೇ ಮುಗಿತದೆ. ಆ ನಂತರ ಪ್ರಾರಂಭವಾಗೋದು ಹಸ್ತ ನಕ್ಷತ್ರ, ಅಂದರೆ ಸಂಜೆ 6:12 ಮೇಲೆ ರಾತ್ರಿ 12:22ವರೆಗೂ ಹಸ್ತ ನಕ್ಷತ್ರದ 1ನೇ ಪಾದವಿದೆ. ಅದಾದ ನಂತರ ಅಂದರೆ ರಾತ್ರಿ 12:22ನ ಮೇಲೆ ಹಸ್ತ ನಕ್ಷತ್ರ 2ನೇ ಪಾದವಿದೆ ರಾತ್ರಿ ಪೂರ್ತಿ. ಮತ್ತು ನಾಳೆನೂ ಇದೇ ನಕ್ಷತ್ರದ ಉಳಿಕೆ ಇರುತ್ತದೆ, ಅಂದರೆ ಬ್ಯಾಲೆನ್ಸ್ ಇರುತ್ತದೆ ಅಂತ. ಈ ರೀತಿ ನೋಡೋಕೆ ಹೋದರೆ ಇವತ್ತಿನ ದಿನದಲ್ಲಿ ಹಸ್ತ ನಕ್ಷತ್ರ ಅಂದರೆ ಫಸ್ಟ್ ಬಂದಿರುವಂಥ ಉತ್ತರ ನಕ್ಷತ್ರ 2 ಶುಭಕರವಾಗಿರೋದರಿಂದ ದೋಷಗಳು ಇಲ್ಲ, ಅಂದರೆ ನಕ್ಷತ್ರ ದೋಷವಿಲ್ಲ. ಆದರೂ ಕೆಲವು ವಿಷಯಗಳಲ್ಲಿ ನಾವು ಗಮನ ಕೊಡಬೇಕು. ಏನೆಲ್ಲ ಗಮನ ಕೊಡಬೇಕು ಹಂಗೆ ಅಂತಂದರೆ, ಎಲ್ಲ ದಿನದಲ್ಲೂ ತಿಥಿ ದೋಷ, ನಕ್ಷತ್ರ ದೋಷ ಮತ್ತು ಇದೆಲ್ಲ ದಾಟಿ ಗ್ರಹ ದೋಷ ಅಂತ ಬರ್ತದೆ. ಇದರಲ್ಲಿ ರಾಶಿ ಕುಂಡಲಿಯಲ್ಲಿ ಗ್ರಹಗಳು ಯಾವ ರೀತಿ ಇರುತ್ತೆ ಅಂತ ನೋಡುವಂಥದ್ದು. ಇವತ್ತು ಕೆಲವು ವಿಷಯಗಳನ್ನ ನೋಡೋಣ. ಏನೆಲ್ಲ ನೋಡ್ತೀವಿ ಅಂತಂದರೆ, ಸೂರ್ಯ ಹೋರೆ ಬೆಳಿಗ್ಗೆ 6:02ರಿಂದ 7:06. ಅದೇ ಥರ ರವಿ ಯೋಗ ಬರೋದು 6:02ರಿಂದ ಸಂಜೆ 6:12, ಅಂದರೆ ಸೂರ್ಯನು ಶುಭ ಸ್ಥಾನದಲ್ಲಿ ಇರುತ್ತೆ ಅಂತ. ಅದೇ ಥರ ಶುಕ್ರ ಹೊರೆ ಇರೋದು 7 ಗಂಟೆ 6 ನಿಮಿಷ ಬೆಳಗ್ಗೆಯಿಂದ 8:10ವರೆಗೆ ಇದೆ. ಶುಕ್ರನ ಅನುಗ್ರಹ ಬರುತ್ತದೆ. ಮತ್ತು ಬುಧ ಹೊರ ಇರೋದು 8:10ರಿಂದ 9:14. ಇದು ಬಿಸ್ನೆಸ್ಗೂ ಮತ್ತು ಸ್ಟೂಡೆಂಟ್ಗೆ, ಅಂದರೆ ಯಾರು ಮಕ್ಕಳು ಓದುವರು ಇರ್ತಾರೋ ಅವರಿಗೂ ಒಳ್ಳೆಯ ಸಮಯವಿದೆ. ಈ ಸಮಯದಲ್ಲಿ ಓದಿದ್ರೆ ಜ್ಞಾಪಕದಲ್ಲಿ ಇರುತ್ತದೆ ಅಂತ. ನೆಕ್ಸ್ಟ್ ನೋಡುವಂಥದ್ದು ಅಮೃತಗಳಿಗೆ 10:56ರಿಂದ 12:33. ಇದಾದ ನಂತರ ಗುರು ಹೊರೆ ಇರುವಂಥದ್ದು 11:22 ಮೇಲೆ 12:26ವರೆಗೂ. ಇವತ್ತಿನ ಅಭಿಜಿತ್ ಮುಹೂರ್ತ 12 ಗಂಟೆಯಿಂದ 12:52ವರೆಗೆ ಇದೆ. ಅದೇ ಥರ ಇನ್ನೂ ಕೆಲವು ಯೋಗಗಳು ಬರುತ್ತದೆ. ಅದರಲ್ಲಿ ಬರುವಂಥದ್ದು ಸೂಪರ್ ಆಗಿರುವಂಥದ್ದು ಧನಯೋಗ ಅಂತಂತೀವಿ, 12:26ರಿಂದ ಮಧ್ಯಾಹ್ನ 2:02ವರೆಗೂ. ಇದಾದ ಮೇಲೆ ನೋಡುವಂಥ ಇನ್ನೊಂದು ವಿಷಯ ಶುಕ್ರ ಹೋರ. ಇದು ಶುಭವನ್ನು ಕೊಡುತ್ತದೆ. ಮಧ್ಯಾಹ್ನ 2:34ರಿಂದ 3:38. ಈಗೆಲ್ಲ ಕೆಲವು ವಿಷಯಗಳಿದ್ದರೂ ನಾವು ಇದರಲ್ಲೂ ಅಂದರೆ ಒಳ್ಳೆಯ ಟೈಮಲ್ಲೂ ಕೆಟ್ಟ ಟೈಮ್ ಬರುತ್ತಾ ಅಂತ ಪರೀಕ್ಷೆ ಮಾಡೋಣ. ಇದರಲ್ಲಿ ಇರುವಂಥದ್ದು ಯಾವುದು ಅಂತ ನಾವು ಲೆಕ್ಕಕ್ಕೆ ತಗೊಂಡು ನಿಮಗೆ ವಿಂಗಡಿಸಿ ಅಂದರೆ ಪಕ್ಕಾವಾಗಿ ಕೊಡ್ತಾ ಇದ್ದೀವಿ. ಈ ಟೈಮ್ನ ಉಪಯೋಗಿಸ್ಕೋಬೋದು. 100% ಶುಭ ಸಮಯ ಮತ್ತು 100% ಅಶುಭ ಸಮಯ ಅಂತ. ಇದರಲ್ಲಿ ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಖಂಡಿತವಾಗಿ ನೋಡ್ಕೋಬೋದು. 6:02ರಿಂದ 12:24 ಶುಭ ಸಮಯ, 2:04ರಿಂದ 4:25 ಶುಭ ಸಮಯ, ಸಂಜೆ 6:52ರಿಂದ 11 ಗಂಟೆವರೆಗೂ ಶುಭ ಸಮಯ, ರಾತ್ರಿ 12:28ನ ಮೇಲೆ 2 ಗಂಟೆ 54 ನಿಮಿಷದವರೆಗೂ ಶುಭ ಸಮಯ, ಮತ್ತು 4:38 ಬೆಳಗಿನ ಜಾವದಿಂದ ಅಂದರೆ ಬ್ರಹ್ಮ ಮುಹೂರ್ತದಿಂದ ಇದು ಶುಭವಾಗಿರುತ್ತದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ, ಬೆಳಿಗ್ಗೆಯಿಂದ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನ ನೋಡೋಣ. ಇದರಲ್ಲಿ ಯಮಗಂಡ ಕಾಲ ಬರೋದು ಮಧ್ಯಾಹ್ನ 12:26ರಿಂದ 2:02ವರೆಗಿದೆ. ಮೃತ್ಯು ಇರೋದು ಸಂಜೆ 4:27ರಿಂದ 6:12 ಸಂಜೆಯವರೆಗೂ PM ವರೆಗೂ, ಮತ್ತು 5:07 ಅಂದರೆ ಸಂಜೆಯಿಂದ 5:59ವರೆಗೂ ಇದು ದುರ್ಮುಹೂರ್ತ.
ಆ ನಂತರ ಬರೋದು 6:14ರಿಂದ ಅಂದರೆ 5:14ಕ್ಕೆ ಸ್ಟಾರ್ಟ್ ಆಗುತ್ತದೆ. ಆದರೂ ಈ ಸಮಯವನ್ನು ಸೆಲೆಕ್ಟ್ ಮಾಡ್ಕೋಬೇಕು. 6:50ವರೆಗೂ ಅಶುಭವಾಗಿರುತ್ತದೆ. ಇದು ರಾಹುಕಾಲ. ರಾಹುಕಾಲ ಮಾತ್ರ ಅಲ್ಲ, ಜೊತೆಯಲ್ಲಿ ಬೇರೊಂದು ಸೇರಿರೋದ್ರಿಂದ ಇದನ್ನು ಹೇಳಿದ್ವಿ. ಆದರೂ ಬರೀ ರಾಹುಕಾಲ ಮಾತ್ರ ನೋಡಿದ್ರೆ 5:15ರಿಂದ 6:50ವರೆಗೆ. ಇದರಲ್ಲಿ ವಾರ್ಧ್ಯ ಅನ್ನುವ ನಕ್ಷತ್ರ ವಿಷಘಟಿಕಾ ಕಾಲ ಬರೋದು ರಾತ್ರಿ 2:56ರಿಂದ 4:36ವರೆಗೂ. ಇದೆಲ್ಲ ಅಶುಭ ಸಮಯಗಳು. ಇದನ್ನು ಅವಾಯ್ಡ್ ಮಾಡ್ಕೋಬೇಕಾಗ್ತದೆ. ದೂರ ಮಾಡ್ಕೊಳ್ಳೋಣ. ಬೇರೆ ಕಾರ್ಯಗಳು ಮಾಡೋಕ್ಕೆ, ಅಂದರೆ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಅಡ್ಡಿ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.